ಸ್ನೇಹಿತರೆ, ವೈದಿಕ ಜ್ಯೋತಿಷ್ಶಾಸ್ತ್ರದ ದೃಷ್ಟಿಕೋನದಿಂದ ಜನವರಿ 18ರಂದು ಮೌನಿ ಅಮಾವಾಸ್ಯೆ ಅಥವಾ ಮಾಘ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತೆ. ಅಲ್ಲದೆ ಈ ದಿನ ಜ್ಯೋತಿಷ್ಯದ ವಿಚಾರದಲ್ಲಿ ಕೂಡ ತುಂಬ ಮಹತ್ವವನ್ನು ಹೊಂದಿದೆ. ಮೌನಿ ಅಮಾವಾಸ್ಯೆ ಎಂದು ಗ್ರಹಗಳ ರಾಜನಾಗಿರ್ತಕ್ಕಂಥ ಸೂರ್ಯ ಮತ್ತು ಮಾತೃತ್ವದ ಅಂಶವನ್ನು ಹೊಂದಿರತಕ್ಕಂತಹ ಚಂದ್ರ ಮಕರ ರಾಶಿಯಲ್ಲಿ ಒಟ್ಟಿಗೆ ಸೇರ್ತಾರೆ. ಇದು ಇವೆರಡರ ನಡುವೆ ಸಂಯೋಗವನ್ನು ಸೃಷ್ಟಿಸುವುದಲ್ಲದೆ ಗಮನಾರ್ಹವಾದಂತಹ ಮಹಾನ್ ಶಕ್ತಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ. ಇದರ ಪರಿಣಾಮವಾಗಿ ಕೆಲವೊಂದಷ್ಟು ರಾಶಿಗೆ ಸೇರಿದಂತಹ ಜನರ ಜೀವನದಲ್ಲಿ ತುಂಬ ದೊಡ್ಡ ಬದಲಾವಣೆಗಳು ಆಗ್ತವೆ. ನೀವು ಈ ದಿನದಂದು ಪವಿತ್ರವಾದ ನದಿಯಲ್ಲಿ ಸ್ನಾನವನ್ನು ಮಾಡಿ ಹಾಗೆ ದಾನ ಧರ್ಮವನ್ನು ಮಾಡುವುದರಿಂದ ದೇವತೆಗಳ ಮತ್ತು ಪೂರ್ವಜರ ವಿಶೇಷವಾದಂತಹ ಆಶೀರ್ವಾದವನ್ನು ಪಡ್ಕೋಬಹುದು. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ರಾಶಿಗೆ ಸಂಬಂಧಪಟ್ಟ ಜನರು ತುಂಬಾ ಅದೃಷ್ಟಶಾಲಿಗಳಾಗಿರ್ತಾರೆ. ಆ ರಾಶಿಗಳು ಯಾವ್ಯಾವು ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈಗ ವೃಷಭ ರಾಶಿ. ಮೌನಿ ಅಮಾವಾಸ್ಯೆಯ ಶುಭ ದಿನದಂದು ಸೂರ್ಯ ಮತ್ತು ಚಂದ್ರರ ಸಂಯೋಗವು ವೃಷಭ ರಾಶಿಯವರ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತೆ. ಈ ಅವಧಿಯು ನಿಮ್ಮ ಅದೃಷ್ಟದಲ್ಲಿ ಒಂದು ಮಹತ್ವದ ತಿರುವನ್ನು ತರುತ್ತೆ ಅಂತಲೇ ಹೇಳ್ಬೋದು. ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವಂತಹ ನಿಮ್ಮ ಕೆಲಸಗಳು ಚಾಲನೆಯನ್ನು ಪಡ್ಕೊತವೆ, ಅಂದರೆ ಮುಂದುವರಿತವೆ. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ತವೆ. ಅಧ್ಯಯನ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ವಿದೇಶಾಂಗ ವ್ಯವಹಾರಗಳನ್ನು ಮಾಡ್ತಾ ಇರೋಂಥವ್ರಿಗೆ ಸಕಾರಾತ್ಮಕ ಫಲಿತಾಂಶಗಳು ಸಿಗ್ತವೆ. ನಿಮ್ಮ ನಿರ್ಧಾರಗಳಿಂದ ನೀವು ತೃಪ್ತಿಯನ್ನು ಕಾಣ್ತೀರಿ. ಇದು ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತಿದೆ ಎಂಬುದನ್ನು ಖಾತರಿಪಡಿಸುತ್ತೆ. ಅಲ್ಲದೆ ಲಾಭದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ. ನಿಮ್ಮ ಪ್ರೇಮ ಜೀವನದ ವಿಷಯದಲ್ಲಿ ನೀವು ಚಿಂತೆಗಳಿಂದ ಮುಕ್ತರಾಗ್ತೀರಾ. ನಿಮ್ಮ ಪ್ರೀತಿ ಪ್ರೇಮ ಜೀವನ ತುಂಬ ಯಶಸ್ವಿಯಾಗುತ್ತೆ. ಈಗ ಕಟಕ ರಾಶಿ. ಸೂರ್ಯ ಮತ್ತು ಚಂದ್ರನ ಅದ್ಭುತವಾದಂತಹ ಸಂಯೋಗದ ಶಕ್ತಿಯು ಕಟಕ ರಾಶಿಯವರಿಗೆ ಲಾಭವನ್ನು ತರುವ ಸಾಧ್ಯತೆ ಹೆಚ್ಚಾಗಿದೆ. ಈ ಸಂಯೋಜನೆಯು ಗಮನಾರ್ಹವಾದಂತಹ ವೃತ್ತಿ ಜೀವನದ ಯಶಸ್ಸನ್ನು ತರುತ್ತದೆ. ಕೆಲಸದಲ್ಲಿ ನಿಮ್ಮ ಧ್ವನಿ ಕೇಳಿಬರುತ್ತದೆ ಮತ್ತು ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಬಡ್ತಿ ಅಥವಾ ಸಂಬಳದ ವಿಚಾರದಲ್ಲಿ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ಸುಧಾರಣೆಯನ್ನು ಕಾಣುತ್ತೆ. ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಉತ್ಕರ್ಷವನ್ನು ಕಾಣುತ್ತಾರೆ. ಆದರೆ ಉದ್ಯೋಗದಲ್ಲಿ ಇರುವವರು ತಮ್ಮ ಪ್ರತಿಷ್ಠೆಯಲ್ಲಿ ಗಮನಾರ್ಹವಾದಂತಹ ಏರಿಕೆಯನ್ನು ಅನುಭವಿಸುತ್ತಾರೆ. ಚಿಂತನಾಶೀಲ ಕುಟುಂಬ ನಿರ್ಧಾರಗಳು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತವೆ. ಅಲ್ಲದೆ ಮೌನಿ ಅಮಾವಾಸ್ಯೆಯ ಶುಭ ದಿನದಂದು ವಿವಾಹದ ಪ್ರಸ್ತಾಪಗಳು ಬರುವಂತಹ ಸಾಧ್ಯತೆ ಇದೆ. ಕೆಲವರು ಅಮಾವಾಸ್ಯೆಯ ದಿನ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬಾರ್ದು ಅಂತ ಅನ್ಕೋತಾರೆ. ಆದರೆ ಈ ಮೌನಿ ಅಮಾವಾಸ್ಯೆಯ ದಿನ ನಿಮಗೇನಾದರೂ ಶುಭ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಸ್ತಾಪಗಳು ಬಂದಿದ್ದೇ ಆದರೆ ಅದು ನಿಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಈಗ ಕುಂಭರಾಶಿ. ವೃಷಭ ಮತ್ತು ಕಟಕ ರಾಶಿಯವರ ಜೊತೆಗೆ ಈ ಕುಂಭರಾಶಿಯವರಿಗೂ ಕೂಡ ಸೂರ್ಯ ಮತ್ತು ಚಂದ್ರರ ಸಂಯೋಗದ ಶಕ್ತಿ ಹೆಚ್ಚಾಗಿಯೇ ಸೇರುತ್ತೆ. ಸ್ನೇಹಿತರೆ, ಈ ಸಮಯದಲ್ಲಿ ಆರ್ಥಿಕವಾಗಿ ನೀವು ಸಾಕಷ್ಟು ಬಲಶಾಲಿಗಳಾಗ್ತೀರಾ. ಹಳೆಯ ಹೂಡಿಕೆಗಳು ನಿಮಗೆ ಈ ಸಂದರ್ಭದಲ್ಲಿ ಪ್ರಯೋಜನಗಳನ್ನು ತಂದುಕೊಡ್ತವೆ. ವ್ಯಾಪಾರಸ್ಥರು ಹೊಸ ಅವಕಾಶಗಳನ್ನು ಕಂಡುಕೊಳ್ಬೋದು ಮತ್ತು ಆದಾಯ ಕೂಡ ಹೆಚ್ಚಾಗುವಂತಹ ಲಕ್ಷಣಗಳು ಕಂಡುಬರ್ತವೆ. ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಮನೆಯಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ. ಅಂದರೆ ನೀವೇನಾದರೂ ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೋದ್ರೆ ನಿಮ್ಮ ಮಾತು ಯಾವುದೇ ರೀತಿ ಬೆಲೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿಮಗೆ ಆಗಿತ್ತು ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಆದ್ಯತೆ ಸಿಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಸ್ವಲ್ಪ ಸಂತೋಷದ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಲಾಭದಲ್ಲಿ ಹೆಚ್ಚಳವಾಗುವಂತಹ ಬಲವಾದ ಸಾಧ್ಯತೆಗಳು ಕಂಡುಬರ್ತವೆ. ಈಗ ಮಕರ ರಾಶಿ. ಈ ಸೂರ್ಯ ಮತ್ತು ಚಂದ್ರನ ವಿಶೇಷ ಸಂಯೋಗವು ನಿಮ್ಮ ಸ್ವಂತ ರಾಶಿಯಲ್ಲೇ ಸಂಭವಿಸುತ್ತಿದೆ, ಅಂದರೆ ಮಕರ ರಾಶಿಯಲ್ಲಿಯೇ ಸಂಭವಿಸ್ತಾ ಇದೆ. ಆದ್ದರಿಂದ ಇದು ನಿಮ್ಮ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ನಿಮ್ಮ ವ್ಯಕ್ತಿತ್ವ ಕೂಡ ಸುಧಾರಣೆಯನ್ನು ಕಾಣುತ್ತೆ. ಆರ್ಥಿಕ ಲಾಭದ ಸೂಚನೆಗಳು ಹೆಚ್ಚಾಗಿ ಕಂಡುಬರ್ತವೆ.
ಇನ್ನು ದೀರ್ಘಕಾಲದ ನಿಮ್ಮ ಒತ್ತಡಗಳು ಕಡಿಮೆಯಾಗ್ತವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಆರಂಭವಾಗುವ ಸಾಧ್ಯತೆಗಳು ಕಂಡುಬರ್ತವೆ. ಹಾಗೆ ಮಕರ ರಾಶಿಯ ಜನರಿಗೆ ಇದು ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುವಂತಹ ಸಂದರ್ಭ ಆಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಮೌನಿ ಅಮಾವಾಸ್ಯೆಯ ಶುಭ ದಿನದಂದು ಯಾವ ರಾಶಿಗಳಿಗೆ ವಿಶೇಷವಾಗಿ ಸೂರ್ಯ ಮತ್ತು ಚಂದ್ರನ ಸಂಯೋಗದಿಂದ ಏನೆಲ್ಲ ಶುಭ ಫಲಗಳು ಸಿಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.